ರಿಷಬ್ ಶೆಟ್ಟಿ ಸರ್ನ ಮೀಟ್ ಮಾಡಿದ್ದೆ. ನಾನು ಫಾರ್ ದಿ ಫಸ್ಟ್ ಟೈಮ್ ಒಂದು ಮೂವಿಗೆ ರಿವ್ಯೂ ಮಾಡ್ತಾ ಇರೋದು. ಕನ್ನಡ ಸಿನಿಮಾನ ಪ್ರತಿಯೊಬ್ಬರು ತಿರುಗಿ ನೋಡಬೇಕು. ನಂಗೆ ಈಗಲೂ ನೋಡಿ ಕೈ ನಡುಗ್ತಾ ಇದೆ. ಕ್ರೌಡು ಅಂದರೆ ಇಷ್ಟು ಜನ ಈ ಥರ ಥಿಯೇಟ್ರಿಗೆ ಹಿಂಗೆ ಮುಗಿಬಿದ್ದು ಬಂದಿರೋದು ನಾನಂತೂ ನೋಡಿಲ್ಲಪ್ಪ. ಹಾಯ್ ಗೈಸ್, ಜಸ್ಟು ಇವಾಗ ಒಂದು 1 hour ಆಗಿರ್ಬೋದು ಕಾಂತಾರ ಮೂವಿ ನೋಡ್ಕೊಂಡು ಬರ್ತಾ ಇದ್ದೀನಿ. ಇನ್ನೂ ಗೂಸ್ ಬಂಪ್ಸ್ ಹಂಗೆ ಇದೆ. ಸೀರಿಯಸ್ಲಿ ಮೂವಿ ಅಂದರೆ ಹಿಂಗೂ ಇರುತ್ತಾ ಅಂತ ಅನ್ನಿಸ್ತಾ ಇದೆ. ಯಪ್ಪ, ರಿಷಬ್ ಶೆಟ್ಟಿ ಸರ್, ಹ್ಯಾಟ್ಸ್ ಆಫ್ ಟು ಯು. ಅಂದ್ಕೊಂಡೇ ಇರಲಿಲ್ಲ ಈ ಲೆವೆಲ್ ಮೂವಿ ಇರುತ್ತೆ ಅಂತ. ಸೀರಿಯಸ್ಲಿ ಕನ್ನಡ ಸಿನಿಮಾ ಇಂಡಸ್ಟ್ರಿ, ಕನ್ನಡ ಸಿನಿಮಾ ಆಸ್ಕರ್ ಲೆವೆಲ್ ಪರ್ಫಾರ್ಮೆನ್ಸ್, ಆಸ್ಕರ್ ಲೆವೆಲಲ್ಲಿದೆ ಮೂವಿ. ಈ ಸಿನಿಮಾಗೆ ಆಸ್ಕರ್ ಸಿಕ್ಕಿದ್ರೂ ತುಂಬ ಕಮ್ಮಿನೇ ಅನಿಸುತ್ತೆ. 100 days ಅಲ್ಲ, 100 weeks ಓಡಿದ್ರೂ ಈ ಮೂವಿ ಕಡಿಮೆನೇ ಅನಿಸುತ್ತೆ. ನಾನು ಇನ್ನೂ ಅದೇ ಗುಂಗಲ್ಲಿದ್ದೀನಿ. ಮ್ಯೂಸಿಕ್ ಎಲ್ಲ ತಲೆಯಲ್ಲಿ ಇನ್ನೂ ಹಾಗೆ ಓಡ್ತಾ ಇದೆ. ಯಪ್ಪ, ನಾನಂತೂ ನಂದು ಸ್ಲಿಪ್ಪರೆಲ್ಲ ಇಟ್ಬಿಟ್ಟು ಫುಲ್ ಕೈ ಮುಕ್ಕೊಂಡು ಹಿಂಗೆ ಕೂತ್ಕೊಂಡಿದ್ದೆ ನೋಡ್ಬೇಕಾದ್ರೆ ಮೂವಿ. ಅಬ್ಬಾ ದೇವ್ರೆ, ನಮ್ಮದು ದೈವ. ನಾವು ಈಗ ಊರಿಗೆ ಹೋಗಿ ನಾವು ಕೋಲ ಎಲ್ಲ ನೋಡುವಾಗ, ನಮ್ಮ ದೈವ ಎಲ್ಲ ನೋಡುವಾಗ ಹೇಗಿತ್ತು ಸೇಮ್ ಫೀಲ್. ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಎಲ್ಲೂ ಅನಿಸಿಲ್ಲ. ನಿಜವಾಗ್ಲೂ ನಮ್ಮ ದೈವ ಬಂದಿದ್ದಾರೆ ಅವ್ರ ಮೇಲೆ, ದೈವನೇ ಮಾತಾಡ್ತಾ ಇದ್ದಾರೆ ಅನ್ನೋ, ನಂಗೆ ಈಗಲೂ ನೋಡಿ ಕೈ ನಡುಗ್ತಾ ಇದೆ. ದೈವನೇ ಮಾತಾಡ್ತಿದ್ದಾರೆ ಅನ್ನುವಂಥ ಫೀಲು. ಸೀರಿಯಸ್ಲಿ ರಿಷಬ್ ಶೆಟ್ಟಿ ಸರ್ ಡೈರೆಕ್ಷನ್ನು, ನಿಮ್ಮ ಪರ್ಫಾರ್ಮೆನ್ಸು, ಎವ್ರಿಥಿಂಗ್ ಪದಗಳೇ ಇಲ್ಲ ಹೇಳೋಕ್ಕೆ. ಆ್ಯಂಡ್ ರುಕ್ಮಿಣಿ ವಸಂತ ಏಂಜಲ್, ಇಂಟರ್ನ್ಯಾಷನಲ್ ಕ್ರಷ್ ಅಂತ ಹೇಳಿದ್ರೂ ತಪ್ಪಾಗಲ್ಲ. ಸೀರಿಯಸ್ಲಿ ಏಂಜಲ್ ಥರ ಕಾಣಿಸ್ತಿದ್ದಾರೆ. ಆ್ಯಂಡ್ ಅವ್ರ ಆ್ಯಕ್ಟಿಂಗು ಆಸಮ್. ನಾನು ಫಾರ್ ದಿ ಫಸ್ಟ್ ಟೈಮ್ ಒಂದು ಮೂವಿಗೆ ರಿವ್ಯೂ ಮಾಡ್ತಾ ಇರೋದು. ಯಾಕಂದರೆ ತಡ್ಕೊಳ್ಳೋಕ್ಕೆ ಆಗಿಲ್ಲ, ಇದನ್ನು ಶೇರ್ ಮಾಡಲೇಬೇಕು ಅನ್ನಿಸ್ತು. ಬಿಕಾಸ್ ಎಷ್ಟೋ ಜನ ಥಿಯೇಟ್ರಿಗೆ ಹೋಗಿ ಮೂವಿ ನೋಡಿರಲ್ಲ. ಇವತ್ತು ನೋಡ್ತೀನಿ, ಒಬ್ಬರು ಅಜ್ಜಿ ಬಂದಿದ್ದಾರೆ, ಮಕ್ಕಳು, ದೊಡ್ಡವರು ಅಂತ ಇಲ್ಲ, ಪ್ರತಿಯೊಬ್ಬರು ಥಿಯೇಟ್ರಿಗೆ ಬಂದು ನೋಡಿದ್ದಾರೆ. ಅಷ್ಟು ಕ್ರೌಡಲ್ಲೂ ವಯಸ್ಸಾದವರೆಲ್ಲ ಬಂದು ನೋಡಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಯಾರು ಮೊಬೈಲಲ್ಲಿ ಪೈರಸಿ ಮಾಡೋದು ಅಥವಾ ಟಿ ವಿಯಲ್ಲಿ ಬಂದಮೇಲೆ ನೋಡೋಣ, ಟಿ ವಿಯಲ್ಲಿ ಬಂದಮೇಲೂ ನೋಡಿ, ಅಫ್ಕೋರ್ಸ್ OTTಗೆ ಬಂದಾಗಲೂ ನೋಡಿ, ಬಟ್ ಥಿಯೇಟರಲ್ಲಿ ಸಿಗೋ ಎಕ್ಸ್ಪೀರಿಯೆನ್ಸು ಇನ್ನೆಲ್ಲೂ ಸಿಗೋಕ್ಕೆ ಚಾನ್ಸೇ ಇಲ್ಲ. ದಯವಿಟ್ಟು ಪ್ರತಿಯೊಬ್ಬರು ಥಿಯೇಟರ್ಗೆ ಹೋಗಿನೇ ಮೂವಿ ನೋಡಿ. ಈಚ್ ಆ್ಯಂಡ್ ಎವ್ರಿ ಪರ್ಸನ್, ಪ್ರತಿಯೊಬ್ಬರು ಆ್ಯಕ್ಟಿಂಗು ಸೂಪರ್. ಅಬ್ಬಾ ದೇವರೇ, ಥಿಯೇಟ್ರಲ್ಲಿ ಜನ ನೋಡಿದ್ರೆ, ಅಬ್ಬಾ ಕ್ರೌಡು ಅಂದರೆ ಇಷ್ಟು ಜನ ಈ ಥರ ಥಿಯೇಟ್ರಿಗೆ ಹಿಂಗೆ ಮುಗಿಬಿದ್ದು ಬಂದಿರೋದು ನಾನಂತೂ ನೋಡಿಲ್ಲಪ್ಪ. ನಾನು ಬೆಂಗಳೂರು ಬಂದು ಇಷ್ಟು ವರ್ಷ ಆಯಿತು. ಮೇ ಬಿ ಸುಮಾರು ಸಿನಿಮಾಗಳಿಗೆ ಇರಬಹುದು, ನಾನು ಇಲ್ಲ ಅಂತ ಸತ್ಯವಾಗ್ಲೂ ಹೇಳಲ್ಲ. ಬಟ್ ಥಿಯೇಟರಲ್ಲಿ ಈ ಲೆವೆಲ್ ಕ್ರೌಡು, ಗುರು, ನಿಲ್ಲಕ್ಕೆ ಜಾಗ ಇಲ್ಲ, ಅಷ್ಟು ಜನ. ಅದು ನಮ್ಮ ಕನ್ನಡ ಸಿನಿಮಾ ಈ ಲೆವೆಲಲ್ಲಿ ಇಷ್ಟು ಜನ ಮುಗಿಬಿದ್ದು ಬಂದು ನೋಡ್ತಿದ್ದಾರೆ ಅಂದರೆ ಅದೇ ಲೈಕ್ ಗ್ರೇಟ್ ಫೀಲ್ ಆಗುತ್ತೆ. ದೈವ ಕಣ್ಮುಂದೆ ಬಂದಿದ್ದಾರೆ, ನೀವು ದೈವನ ನೋಡ್ತಾ ಇದ್ದೀರಾ. ಆ ಭಕ್ತಿ ಹಾಗೆ ಮನಸ್ಸಲ್ಲಿ ಉಕ್ಕಿ ಬರುತ್ತೆ. ಆ ಭಕ್ತಿ ನಿಮಗೆ ಕಾಣಿಸುತ್ತೆ, ನಿಮಗೆ ಅದು ಗೊತ್ತಾಗುತ್ತೆ. ಸೀರಿಯಸ್ಲಿ ಆಸಮ್. ಆ್ಯಂಡ್ ಈ ಮೂವಿ ಫಸ್ಟು ಚಾಪ್ಟರ್ ಬಂದಾಗ ಅದ್ರ ಪ್ರಮೋಷನಲ್ ಇವೆಂಟಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ ಅಂತ ಹೇಳ್ಕೊಳಕ್ಕೆ ನಿಜವಾಗ್ಲೂ ನನಗೆ ತುಂಬ ಹೆಮ್ಮೆ ಆಗ್ತಿದೆ. ಆ ಮೂವಿ ರಿಲೀಸ್ ಆಗೋಕ್ಕೂ ಮುಂಚೆನೇ ಪ್ರಮೋಷನಲ್ ಇವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ ನಾನು. ರಿಷಬ್ ಶೆಟ್ಟಿ ಸರ್ನ ಮೀಟ್ ಮಾಡಿದ್ದೆ. ಅವಾಗ ನಿಜವಾಗ್ಲೂ ಗೊತ್ತಿರಲಿಲ್ಲ ಈ ಥರ ಹಿಟ್ ಆಗುತ್ತೆ ಅಂತ. ಬಟ್ ಈಗ ನೋಡಿದ್ರೆ ಹ್ಯಾಟ್ಸ್ ಆಫ್. ಕನ್ನಡ ಮೂವಿಗೆ ಇಂಥ ಸಿನಿಮಾಗಳು ಬರಬೇಕು, ಮುಂದೆನೂ ಬರ್ತಾ ಇರಲಿ. ಆ್ಯಂಡ್ ಸ್ವಾಮಿ ಕೊರಗಜ್ಜ, ಜೈ ಕಾಂತಾರ. ಕೊರಗಜ್ಜನಿಂದ ಸಿನಿಮಾ 2,000 ಕೋಟಿ ದಂಗಲ್ ಸಿನಿಮಾ ದಾಟಿದೆ. ಸೊ 2,000 ಕೋಟಿ ಅಲ್ಲ, 3,000 4,000 ಕೋಟಿ. ನನಗೆ ಕೈ ಕಾಲೆಲ್ಲ ಇನ್ನೂ ನಡುಗ್ತಾ ಇದೆ. 3,000 ಕೋಟಿ ದಾಟಬೇಕು, ಬೆಂಚ್ ಮಾರ್ಕ್ ಸೆಟ್ ಮಾಡಬೇಕು. ಕನ್ನಡ ಸಿನಿಮಾನ ಪ್ರತಿಯೊಬ್ಬರು ತಿರುಗಿ ನೋಡಬೇಕು, ಆ ಥರ ಆಗಬೇಕು. ಅಷ್ಟೇ ನಾನು ದೈವ ಹತ್ರ ಪ್ರೇ ಮಾಡೋದು. ಸೊ ಜೈ ಕಾಂತಾರ, ಜೈ ಕರ್ನಾಟಕ ಮಾತೆ.